ನಮಸ್ಕಾರ ಬಸ್ಸು, ನಾನ್ ನಿಮ್ಮ ಹುಳಿಯ ಹುಡುಗ ಯೋಗಿ ಮಹಾರಾಜ್. ನಾವಿವತ್ತು ಹೋಗ್ತಾ ಇರೋದು ಸುತ್ತು ಕಣಿವೆ, ಚಿಕ್ಕನಾಯಕನಹಳ್ಳಿಯಲ್ಲಿರುವಂತ ಸುತ್ತು ಕಣಿವೆಗೆ. ಸೊ ಅದನ್ನ ಮೊದಲಿಂಗ ಕಣಿವೆ ಅಂತಾನೂ ಕೂಡ ಕರೀತಾರೆ. ಬನ್ನಿ ಇವತ್ತು ಹುಳ್ಯಾರಿಂದ ಸುತ್ತು ಕಣಿವೆಗೆ ಹೋಗಿ ಫುಲ್ ಜಾಗನ ಎಕ್ಸ್ಪ್ಲೋರ್ ಮಾಡ್ತೀನಿ. ಗಾಳಿ ಸಿಕ್ಕಾಪಟ್ಟೆ ಇದೆ, ಮಳೆ ಬರುವ ಸಾಧ್ಯತೆ ಇದೆ. ನೇಚರ್ ಈ ಟೈಮಲ್ಲೇ ಸಖತ್ತಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಅನ್ಕೊಳೋದಲ್ಲ, ಸಖತ್ತಾಗಿ ಕಾಣಿಸುತ್ತೆ. ಬಟ್ ಡ್ರೋನ್ ಫ್ಲೈ ಮಾಡೋಕ್ಕಾಗುತ್ತೆ ಹೆಂಗೋ, ಅಲ್ಲಿಗೆ ಹೋಗಿ ನೋಡೋಣ. ಸೊ ಫುಲ್ ವ್ಲಾಗ್ ನೋಡಿ ಎಂಜಾಯ್ ಮಾಡಿ. ಸೊ ಇಲ್ಲಿ ಇದು ಚಿನ್ನಹಳ್ಳಿ ಸರ್ಕಲ್ಲು, ಇಲ್ಲಿ ಲೆಫ್ಟ್ ತಗೋಬೇಕು. ಬನ್ನಿ ಇವಾಗ ಸುತ್ತು ಕಣಿವೆಗೆ ಹೋಗೋಣ. ಪ್ಲೇಸ್ ಮಾತ್ರ ಮಸ್ತಾಗೈತೆ. ಈ ವೆದರಲ್ಲಿ ಇನ್ನೂ ಸಖತ್ತಾಗಿ ಕಾಣುತ್ತೆ. ಸೊ ಬಿಸಿಲು ಬಂದ್ಬಿಟ್ಟೈತೆ ಇವಾಗ. ಸ್ವಲ್ಪ ಬೆಳಿಗ್ಗೆ ಮೋಡ ಆಗಿತ್ತು, ಮಳೆ ಬರ್ತೈತೆ ಅಂತ ಬಂದೆ. ಸೊ ಇಲ್ಲಿ ಬಿಸಿಲು ಐತೆ, ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಮತ್ತೆ ಮೋಡ ಆಗ್ತೈತೆ, ಮೋಡ ಆಗುತ್ತೆ, ಬರುತ್ತೆ, ಹೋಗುತ್ತೆ. ಗಾಳಿ ಸಿಕ್ಕಾಪಟ್ಟೆ ಐತೆ. ಅಲ್ಲಿಗೆ ಹೋದ್ರೆ ವೆದರೇ ಚೇಂಜ್ ಆಗ್ಬಿಡುತ್ತೆ. ಸ್ವರ್ಗ ಐತಿ. ಇಲ್ಲೇ ತೋರಿಸ್ತೀನಿ, ನಮ್ಮ ಚಿಕ್ಕನಾಯಕನಹಳ್ಳಿಗೆ ಹೋಗಿ. ಇಲ್ಲಿ ಮತ್ತೆ ರೈಟ್ ತಗೊಬೇಕು. ಅಲ್ಲಿ ಲೆಫ್ಟ್ ತಗೊಂಡಾದ್ಮೇಲೆ ರೈಟ್ ತಗೊಬೇಕು. ಸೊ ಇಲ್ಲಿಂದ ವೆದರ್ ಅಂತೂ ಫುಲ್ ಸೈಕಾಗಿ ಚೇಂಜ್ ಆಗುತ್ತೆ ನೋಡ್ರಿ ಇವಾಗ. ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ದೂರ. ನೋಡ್ರಿ ಲೊಕೇಶನ್ ಮಾತ್ರ ಸೈಕ್ ಆಗೈತೆ. ಬಿಸಿಲೈತೆ, ಗಾಳಿ ಕಡಿಮೆ ಐತೆ. ಸೊ ಬರೀ ಮೇಲ್ಗಡೆ ಹೋಗ್ಬಿಟ್ಟು ಆ ವ್ಯೂ ಪಾಯಿಂಟಲ್ಲಿ ಡ್ರೋನ್ ಹಾರ್ಸೋಣ. ಇವಾಗ ಮೇಲ್ಗಡೆ ಹೋಗಿ ಡ್ರೋನ್ ಫ್ಲೈ ಮಾಡೋಣ. ಗಾಳಿ ಐತೆ, ಸ್ವಲ್ಪ ಕಡಿಮೆ ಐತಿ. ಆ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ದೂರ ನಡಿಬೇಕು ಇಲ್ಲಿ ಮೇಲ್ಗಡೆ. ಇಲ್ಲಿ ಬಂದಾಗ ಒಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ರಿ. ಪ್ಲಾಸ್ಟಿಕ್ ಈ ಡ್ರಿಂಕ್ಸ್ ಮಾಡಿ ಬಿಸಾಡೋದು ಇದೆಲ್ಲ ಮಾಡಬೇಡ್ರಿ. ಸೊ ಇದು ನಮ್ಮ ಕೈಯಲ್ಲಿ ಐತೆ ಕಾಪಾಡ್ಕೊಳ್ಳೋದು. ಈ ತರ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಈ ತರ ಗಲೀಜ್ ಮಾಡಿದ್ರೆ ನಮಗೆ ಅವಮಾನ. ಸುಸ್ತಾಗ್ತಿದೆ, ಮಾತಾಡಕ್ಕೆ ಆಗ್ತಿಲ್ಲ. ಮೇಲ್ಗಡೆವರೆಗೂ ಹತ್ಬೇಕು. ಏನ್ ಸೈಕ್ ಆಗೈತೆ ಅಂದ್ರೆ ಲೊಕೇಶನ್. ಫ್ರೆಂಡ್ಸ್ ಜೊತೆಗೆ ಬಂದ್ರೆ ಸ್ವರ್ಗ. ಇವತ್ತೇನಾದ್ರೂ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಬೇಕು ಅಂತ. ಯೂಟ್ಯೂಬಲ್ಲಿ ಯಾಕೆ ಗೈಸ್ ರೀಚೇ ಮಾಡಿಸ್ತಿಲ್ಲ ನನ್ನ ವಿಡಿಯೋಗಳನ್ನ? ಯಾಕೆ ಚೆನ್ನಾಗಿಲ್ವಾ? ನಾನು ಹೊಸದಾಗಿ ಹುಳ್ಯಾರ ಸುತ್ತಮುತ್ತ ಇರೋದು ಫಸ್ಟ್ ತೋರಿಸ್ತೀನಿ, ಆಮೇಲೆ ದೂರದ್ದೆಲ್ಲ ಮಾಡೋಣ ಅಂತ ಸುಮ್ಮನೆ ಇನ್ಸ್ಟಾದಲ್ಲಿ ಮಾಡ್ತಿದ್ದೆ. ಇನ್ಸ್ಟಾದಲ್ಲಿ ಇನ್ನೊಂದು 800 ಫಾಲೋವರ್ಸು ಕಡಿಮೆ ಇದ್ದಾರೆ 10K ಆಗೋಕ್ಕೆ. ಬೇಗ ಅದರಲ್ಲೂ 10K ಆಗಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ. ಸೊ ಬನ್ನಿ ಈ ಥರ ಜಾಗ ತೋರಿಸ್ತೀನಿ. ಸುಸ್ತಾಗ್ಬಿಟ್ಟಿದೆ, ಮಾತಾಡೋಕ್ಕೆ ಆಗ್ತಿಲ್ಲ. ಗಾಡಿ ಕೆಳಗಡೆ ಬಿಟ್ಬಿಟ್ಟು ಒಬ್ಬನೇ ಎಷ್ಟು ದೂರ ಅಂತಂದರೆ ಬೀಜ ಎಲ್ಲ ಬಾಯಿಗೆ ಬರ್ತಾವಿಲ್ಲಿ. ಯಾಕಂದರೆ ಯಾರ್ಯಾರು ಇಲ್ಲ, ಫುಲ್ ಕಾಡು ಅನಿಸ್ತೈತೆ. ಒಬ್ಬನೇ ಬಂದ್ಬಿಟ್ಟಿದ್ದೀನಿ. ಕೆಳಗಡೆ ಇನ್ನೊಂದೆರಡು ಗಾಡಿ ಇದ್ವು, ಯಾರ್ದಂತ ಗೊತ್ತಿಲ್ಲ. ನನಗೆ ಹೆಂಗೆ ಅನಿಸ್ತೈತೆ ಅಂದರೆ, ಈ ಪ್ಲೇಸಿಗೆ ಸುಮಾರು ಸಲ ಬಂದಿದ್ದೀನಿ, 2-3 ಸಲ. ವ್ಯೂ ಪಾಯಿಂಟ್ ಹತ್ರ ರೀಚ್ ಆದ್ವು. ಸೊ ಇದೇ ನೋಡ್ರಿ, ಇಲ್ಲಿಂದ ಒಂದು ಡ್ರೋನ್ ಶೂಟ್ ಹಾಕಿದ್ರೆ ಏನ್ ಮಸ್ತ್ ಬರುತ್ತೆ ನೋಡ್ರಿ. ಇವಾಗ ಜಿಟಿ ಮಳೆ ಸ್ಟಾರ್ಟ್ ಆಯ್ತು. ಆ ಕಡೆ ಸೈಡ್ ಎಲ್ಲ ಮಳೆ ಬರ್ತೈತೆ. ಸೊ ವ್ಯೂ ಪಾಯಿಂಟಿಗೆ ಹೋಗಿ ಒಂದು ಡ್ರೋನ್ ಶೂಟ್ ಮಾಡಿದ್ರೆ ಹೇಗಿರುತ್ತೆ. ಬಟ್ ಸೋನೆ ಜಾಸ್ತಿ ಆದ್ರೆ ಮಳೆ ಫ್ಲೈ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಇವಾಗ ಮೇಲೆ ಹತ್ತೀನಿ, ಬರ್ರಿ ಮೇಲೆ ಹೋಗೋಣ. ಅಲ್ಲೊಂದು ಸ್ವಲ್ಪ ಮಳೆ ಬಂದ್ರು ನೆನೆಯಲ್ಲ, ಬ್ಯಾಗ್ ಎಲ್ಲ ಐತಿ, ನೆಂದ್ಬಿಡುತ್ತಿಲ್ಲ ಅಂದ್ರೆ. ಹೆಲ್ಮೆಟ್ ಎತ್ಕೊಂಡು ಯಾರು ಇಲ್ಲ, ಒಬ್ನೇ ಇದ್ದೀನಿ ಇಲ್ಲಿ. ಕಾಡಿನೋ ಚಿರತೆನೋ ಬಂದ್ರೆ ಹೆಂಗಿರುತ್ತೆ ಇವಾಗ. ಬಡ್ ಬಾಯಿಗೆ ಹಾಕೊಂಡ್ಬಿಡುತ್ತೇನಪ್ಪ ನನಗೆ. ಹತ್ತಕ್ಕೆ ಆಗ್ತಿಲ್ವಲ್ ಗುರು, ಇಲ್ಲಿ ಸಖತ್ ಕಷ್ಟ. ನಾನಂತೂ ಬ್ಯಾಗ್ ಹಿಡ್ಕೊಂಡಿದ್ದೀನಿ, ಇನ್ನೊಂದು ಕೈಯಾಗ ಹೆಲ್ಮೆಟ್ ಹಿಡ್ಕೊಂಡಿದ್ದೀನಿ. ಗ್ರಿಪ್ಪೇ ಇಲ್ಲ ಹತ್ತಕ್ಕೆ, ಸುಮ್ಮನೆ ಹತ್ತುತ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಕಿತ್ಕೊಂಡು ಉದ್ರೋಗಡೆ ಕೆಳಗ್ಲು ತಡ. ಮಳೆ ಸ್ಟಾರ್ಟ್ ಆಯ್ತು, ಬೇಗ ಒಂದು ಡ್ರೋನ್ ಫ್ಲೈ ಮಾಡ್ಬಿಡೋಣ. ಮೇಲ್ಗಡೆ ಹೋದ್ರೆ ಬೆಟರ್. 2 ಗಾಡಿ ಇದ್ವು, ಬಟ್ ಇಲ್ಲಿ ಯಾರೋ ಒಬ್ರು ಕಪಲ್ಸ್ ಹೋದ್ರು. ನಮ್ಗೆ ಅಯ್ಯೋ ಅನಿಸ್ತಾರೆ, ಹೊಟ್ಟೆ ಉರಿಸ್ತಾರೆ. ಏನು ಮಾಡೋದು? ಇದ್ರ ಒಳಗಡೆ ಅಂತೂ ಹೋಗೋಕ್ಕಲ್ಲ, ಮಳೆ ಸ್ಟಾರ್ಟ್ ಆಗೇ ಬಿಡ್ತು ಜೋರಾಗಿ. ಸೊ ವ್ಯೂ ಪಾಯಿಂಟ್ ನೋಡ್ರಿ ಏನು ಸೈಕ್ ಆಗೈತೆ ಅಂದರೆ, ವಾ ಸ್ವರ್ಗ. ಮಳೆಗಾಲದಲ್ಲಿ ಏನು ಅಷ್ಟೊಂದು ಚೆನ್ನಾಗಿರಲ್ಲ ನೋಡೋಕ್ಕೆಲ್ಲ ಒಣಗೋಗಿರ್ತವೆ. ಸೊ ಮಳೆಗಾಲ ಅಲ್ಲ ಇವಾಗ,
ನೋಡ್ರಿ ಅಲ್ಲಿ ಇಲ್ಲಿಂದ ಗಾಡಿ ಓಡಾಡ್ತಾ ಇರ್ತವೆ, ಘಾಟ್ ಸೆಕ್ಷನ್ ತರ ಐತೆ ನೋಡ್ರಿ, ಅಲ್ಲಿ ಗಾಡಿ ಓಡಾಡ್ತಾವೆ, ಅಲ್ಲೈತೆ. ಇಷ್ಟೇ ಘಾಟ್ ಆಡ್ಕೊಂಡು ತುಕ್ಕಿಡ್ದಿರೋರೊಳಗೆ ಬಿದ್ದೋಗ್ತೀನಿ ನಾನು ಇವಾಗ, ಮೈ ಮೇಲೆ ಗ್ಯಾನ್ ಇಲ್ದಂಗೆ. ಏನಾಗೈತೆ ಅಂದ್ರೆ ಇವಾಗ ನೋಡ್ರಿ, ಸಡನ್ ಆಗಿ ಯಾರಾದ್ರೂ ಬಂದವ್ರು ಇಲ್ಲಿಂದ ಸೀದಾ ಒಳಿಕ್ ಹೋದ್ರೆ ಸೀದಾ ಪಾತಾಳ ಸೇರೋದೆ ಕೆಳಗಡಿಕೆ, ಎಲ್ಲ ತುಕ್ಕಿಡ್ದು ಕಟ್ಟಾಗ್ಬಿಟ್ಟವಿ. ಭಾರಿ ಡೇಂಜರ್ ಅಂತ ಹೇಳ್ಬೋದು. ಇದೇನು ಅಷ್ಟು ಯಾವಾಗ್ಲೂ ಮಾಡಿರೋದು ಇದು. ಸೊ ಎಲ್ಲ ಹಾಳಾಗ್ಬಿಟ್ಟೈತೆ. ಪ್ಲೇಸ್ ಮಾತ್ರ ಮಸ್ತ್ ಆಗೈತೆ. ಆ ಕಡೆ ಸೈಡ್ ಎಲ್ಲ ಮಳೆ ಬರ್ತೈತೆ ನೋಡ್ರಿ. ಚಿಕ್ಕನಾಗ್ನಹಳ್ಳಿಯಿಂದ ಆ ಕಡೆ ತಿಪ್ಟೂರ್ ಸೈಡ್ ಅನ್ಸುತ್ತದು. ಭಯ ಆಗ್ತೈತಿ ಇಲ್ಲಿ ಒಬ್ನಿಗೆ. ಡ್ರೋನ್ ಫ್ಲೈ ಮಾಡೋಣ ಅಂದ್ರೆ ಮಳೆ ಜಾಸ್ತಿ ಆದ್ರೆ ಪ್ರಾಬ್ಲಮ್. ಏನ್ ಮಾಡೋದು, ಫ್ಲೈ ಮಾಡಿ ನೋಡೇ ಬಿಡೋಣ. ಸೊ ಡ್ರೋನ್ ಫ್ಲೈ ಮಾಡ್ಬೇಕು ಅಂತಲೇ ಬಂದಿದ್ದೀನಿ, ಇಷ್ಟು ದೂರ ಮಾಡೇ ಬಿಡ್ತೀನಿ. ಅದೇನಾಗುತ್ತೋ ನೋಡ್ತೀನಿ. ಯಾರು ಇಲ್ಲ, ಒಂದೆರಡು ಗಾಡಿ ಇದ್ವು ಕೆಳಗಡೆ, ಯಾರು ಕಾಣಿಸ್ತಾನೆ ಇಲ್ಲ. ಇಲ್ಲಿ ಒಬ್ಬೊಬ್ನೇ ಇದ್ದೀನಿ. ಡ್ರೋನ್ ಫ್ಲೈ ಮಾಡೇ ಬಿಡೋಣ. ಹೆಲ್ಮೆಟ್ ಇಲ್ಲಿ ಇಕ್ಕಿ ಕೆಳಗಡೆ ಡ್ರೋನ್ನ ಸೆಟ್ ಮಾಡ್ಕೊಬೇಕು. ಸೊ ಡ್ರೋನ್ ಫ್ಲೈನ ವಿಡಿಯೋ ಹಾಕ್ತೀನಿ ನೋಡ್ರಿ. ಗಾಯ್ಸ್ ಇವಾಗ ಏನು ಗೊತ್ತಾ ನೋಡ್ರಿ, ಡ್ರೋನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಫ್ಲೈ ಮಾಡೋದೇ ಭಯ ಆಗ್ತೈತೆ, ಯಾಕಂತಂದ್ರೆ ಗಾಳಿ ಬೀಸ್ತೈತೆ ಸಿಕ್ಕಾಪಟ್ಟೆ. ಬನ್ನಿ ಟ್ರಯಲ್ ನೋಡೇ ಬಿಡೋಣ. ಫ್ಲೈ ಮಾಡಿ ಕೆಳಗಡೆ ಇಟ್ಬಿಟ್ಟು ಫ್ಲೈ ಮಾಡೋದೇ ಒಳ್ಳೇದು ನೋಡ್ರಿ. ಇವಾಗ ಫ್ಲೈ ಮಾಡ್ತೀನಿ. ಗ್ಯಾಸ್ ನೋಡೋದ್ರಲ್ಲ, ಡ್ರೋನ್ನ ಫ್ಲೈ ಮಾಡಿದ್ದೆ ನೋಡ್ರಿ. ಈ ಕಡೆ ಆವಾಗಲೇ ಮಳೆ ಸ್ಟಾರ್ಟ್ ಆಯಿತು. ಸೊ ಮಳೆಗಾಲದಲ್ಲಂತೂ ಡ್ರೋನ್ ಫ್ಲೈ ಮಾಡೋದು ತುಂಬಾ ಕಷ್ಟ. ಇಲ್ಲಿ ಇಳಿಯೋದು ಇನ್ನೂ ಕಷ್ಟ. ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಡ್ರೋನ್ನ ಪರ್ಚೇಸ್ ಮಾಡಿರ್ತೀವಿ, ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲಿದ್ರೂ ಕಷ್ಟ. ಆಮೇಲೆ ಮಳೆ ಬರ್ತಾ ಇರುತ್ತೆ, ಈ ಫ್ಲೈ ಮಾಡಿರ್ತೀವಿ, ಅರ್ಧಕ್ಕೆ ರಪ್ಪನ ಮಳೆ ಬಂದರೆ ಆವಾಗ ಹೋಯ್ತು ಅಂತಲೇ ಡ್ರೋನು. ಎಲ್ಲಾದರೂ ಕ್ರ್ಯಾಶ್ ಆಗಿ ಬಿದ್ದೋದ್ರೆ ಲೊಕೇಶನ್ನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಎಲ್ಲಿ ಈ ಥರ ಕಾಡು ಮಧ್ಯದಾಗ ಎಲ್ಲಿ ಬಿದ್ದರೆ ಎಲ್ಲಿ ತರ್ತೀರೋ ಹೋಗಿ. ಸಿಕ್ಕಾಪಟ್ಟೆ ಕಷ್ಟ ಡ್ರೋನ್ನ ಫ್ಲೈ ಮಾಡೋದು. ಊರಲ್ಲಿ ಚಿಕ್ಕ ಪುಟ್ಟ ಫಂಕ್ಷನಲ್ಲಿ ಮತ್ತು ಯಾವುದಾದ್ರೂ ಒಂದು ಇದರಲ್ಲಿ ಶೂಟ್ ಮಾಡ್ಬೋದು. ಈ ಥರ ಪ್ಲೇಸಿಗೆ ಬಂದಾಗ ಕಷ್ಟ ಐತೆ ಡ್ರೋನ್ನ ಫ್ಲೈ ಮಾಡೋದು. ಸೊ ಹಂಗೆ ಒಂದು 2-3 ಕ್ಲಿಪ್ ತಗೊಂಡೆ ಸಾಕು ಅಂತ. ಸೊ ದೂರ ಕಳ್ಸೋಕ್ಕಾಗಲ್ಲ, ನಂದು ಚಿಕ್ಕ ಡ್ರೋನು, ಅಷ್ಟೊಂದು ಬಜೆಟ್ ಕೂಡ ಇಲ್ಲ ನನ್ನ ಹತ್ರ ದೊಡ್ಡ ಡ್ರೋನ್ನ ಹಾಕಿ ವಿಡಿಯೋ ಶೂಟ್ ಮಾಡೋಕ್ಕೆ. ಏನೋ ನಿಮ್ಮಂಥವ್ರು ಇನ್ನೂ ಸಪೋರ್ಟ್ ಮಾಡಿ ಬೆಳೆಸಿ ನಮ್ಮನ್ನು ಸ್ವಲ್ಪ ಯೂಟ್ಯೂಬಲ್ಲಿ ಗ್ರೋ ಮಾಡಿದ್ರೆ ನಾವು ದೊಡ್ಡ ಡ್ರೋನ್ ಶೂಟ್ ಮಾಡ್ಕೊಬೋದು. ದೊಡ್ಡ ಡ್ರೋನ್ ತಗೊಂಡು ಶೂಟ್ನ ಮಾಡ್ತೀನಿ. ಸೊ ಅದು ಒಂದು ಟೈಮ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಯಾವುದೇ ನನಗೆ ಇದ್ರ ಪ್ರಮೋಷನ್ ದುಡ್ಡಲ್ಲಾಗಲಿ ಮತ್ತು ಯೂಟ್ಯೂಬ್ ಇನ್ಕಮಲ್ಲಾಗಲಿ, ಯೂಟ್ಯೂಬಲ್ಲಿಂದ ಮಾನಿಟೈಸೇಷನ್ನೇ ಆಗಿಲ್ಲ ನನ್ನ ಚಾನಲ್ಲು. ಇನ್ನು ಇನ್ಕಮ್ ಎಲ್ಲಿಂದ ಬರುತ್ತೆ? ಅದರಿಂದಾಗಿ ನಾನು ಯಾವುದೇ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿಲ್ಲ. ಸೊ ನನ್ನ ಸ್ವಂತ ದುಡ್ಡು ಒಂದೊಂದು ರೂಪಾಯಿನೂ ಕೂಡಿಕ್ಕಿ ನಾನು ಕಷ್ಟಪಟ್ಟು ಕಾರ್ಪೆಂಟ್ರ್ ಕೆಲಸ ಮಾಡಿ ಸೊ ಇದೊಂದು ಕೂಡಿಟ್ಟು ತಗೊಂಡಿರೋ ದುಡ್ಡು, ಇದು ದುಡ್ಡಲ್ಲಿ ತಗೊಂಡಿರೋದು ನೋಡಿರಿ. ಹೆಂಗ ಬಚಾವಾದೆ ನೋಡ್ರಿ. ಇವಾಗ ಗಾಳಿ ಎಷ್ಟೊಂದು ಬೀಸ್ತೈತೆ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತೆ. ಇದು 1/4 kg ಭಾರನೂ ಇಲ್ಲ, ತೂರ್ಕೊಂಡು ಹೋಗ್ಬಿಡುತ್ತೆ ಗಾಳಿಗೆ. ಈ ಥರ ಡ್ರೋನ್ ಏನಾದರೂ ಫ್ಲೈ ಮಾಡಿಬಿಟ್ರಿ. ಸ್ವಿಚ್ ಆಫ್ ಆಗ್ತಿಲ್ವಲ್ಲ ಗುರು? ಆಯ್ತು ಇವಾಗ. ಸ್ವಿಚ್ ಆಫ್ ಆಯಿತು. ಇವಾಗ ಡ್ರೋನ್ನ ತೆಗೆದು ಇಟ್ಕೊಳ್ಳೋಣ. ಸೊ ಅದೇ ವ್ಯೂ ಪಾಯಿಂಟು ನೋಡೋದ್ರಲ್ಲ, ಇಷ್ಟೇ ಸಿಂಪಲ್ಲಾಗೈತೆ ಜಾಗ. ಸೊ ಬಂದರೆ ಇಲ್ಲೇನು ಗಲೀಜು ಮಾಡೋಕ್ಕೆ ಹೋಗ್ಬೇಡ್ರಿ. ಏನಾದರೂ ಬಾಟ್ಲು ನೋಡಿರಿ, ಬಾಟ್ಲು ಆಗಿರ್ಬೋದು, ಕುರ್ಕುರೆ ಪ್ಯಾಕೆಟು, ಸಿಕ್ಕಾಪಟ್ಟೆ ಗಲೀಜು ಪ್ಲಾಸ್ಟಿಕ್ ತಂದು ಹಾಕ್ಬಿಟ್ಟವ್ರೆ.
ತಗೊಂಬರ್ರಿ ತಿನ್ನೋಕ್ಕೆ. ತಗೊಂಡವರು ಬ್ಯಾಗ್ ತಂದಿರ್ತೀರಲ್ವ, ತಗೊಂಡೋಗಿ ವಾಪಸ್ಸು ಅಲ್ಲೆಲ್ಲಾದ್ರೂ ಡಸ್ಟ್ಬಿನ್ನಿಗೆ ಹಾಕ್ರಿ, ಇಲ್ಲ ನಿಮ್ಮ ಮನೆಗೆ ತಗೊಂಬಿಡ್ರಿ ವಾಪಸ್ಸು. ಈ ಥರ ಬಂದು ಎಲ್ಲ ಗಲೀಜು ಮಾಡೋರು ಇಲ್ಲಿ ಬರೋರಿಗೂ ಅಸಹ್ಯ, ಮತ್ತು ಒಳ್ಳೆ ಜಾಗನ ಹಾಳು ಮಾಡ್ತೀರಾ. ಇವಾಗ ಎಷ್ಟೋ ಜನ ಹೇಳ್ತಾರೆ ನೀವು ಈ ಥರ ಮಾಡೋದಕ್ಕೆ ವೀಡಿಯೋ ಮಾಡೇ ಅರ್ಧ ಹಾಳು ಮಾಡ್ತೀರಾ, ವೀಡಿಯೋಯಿಂದನೇ ಜನ ಬರೋದು ಅಂತ. ಈಗ ಜನ ಬರ್ತಾರೆ, ನಾವು ವೀಡಿಯೋ ಮಾಡಿದ್ರೆ ಅಂತಲ್ಲ, ಎಷ್ಟೋ ಜನಕ್ಕೆ ಇದು ಗೊತ್ತು, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಹಂಗಾಗಿ ನಾವು ವೀಡಿಯೋ ಮಾಡ್ತೀವಿ. ಸೊ ವೀಡಿಯೋ ಏನು ಖುಷಿಗೆ ನಮ್ಮ ಖುಷಿಗೂ ಮಾಡ್ಕೊತೀವಿ, ಇಲ್ಲ ಬಂದರೆ ಎಂಜಾಯ್ ಮಾಡಲಿ ಬೇರೆಯವರು ಹತ್ರದಲ್ಲಿ ಈ ಥರ ಪ್ಲೇಸ್ ಐತಲ್ಲ ಅಂತ ಮಾಡ್ತೀವಿ ನಾವು ವೀಡಿಯೋನ. ಅದನ್ನು ನಾವು ಗಲೀಜು ಮಾಡು ಅಂತ ಹೇಳ್ತೀವ, ಎಲ್ಲ ವೀಡಿಯೋದಲ್ಲೂ ಹೇಳ್ತೀವಿ ತಾನೆ. ನಾನು ಒಬ್ಬನೇ ಅಲ್ಲ, ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ ಕೂಡ ಅದೇ ಹೇಳೋದು, ಬರ್ತೀರಾ ಗಲೀಜು ಮಾಡಬೇಡ್ರಿ ಅಂತ. ಗಲೀಜು ಮಾಡಿ ಹೋದರೆ ಅದು ನಮ್ಮ ತಪ್ಪ, ಅವ್ರಿಗೆ ಬುದ್ಧಿ ಇರಬೇಕು ಗಲೀಜು ಮಾಡಬೇಕಾದ್ರೆ. ನೀವು ಯಾರೂ ಇಲ್ಲ ಇಲ್ಲಿ, ಒಬ್ಬನಿಗೆ ಬೀಜ ಎಲ್ಲ ಬಾಯಿಗೆ ಬಂದು ಗಡ ನಡುಗ್ತಾ ಇದ್ದೀನಿ ಅಷ್ಟೇ. ಮೊದಲಿನ ಕಣಿವೆ ಹೆಸರು ಹೇಗೆ ಬಂತು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದೆಲ್ಲ ಹಾಕ್ತೀನಿ. ಸೊ ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನನ್ನ ಲ್ಯಾಂಗ್ವೇಜಲ್ಲಿ ನಾನು ಅರ್ಥ ಮಾಡಿಸಿದ್ದೀನಿ. ಸೊ ಇದು ನಿಮಗೆ ಬಿಟ್ಟಿದ್ದು. ಇಷ್ಟ ಆಗಿದರೆ ಲೈಕ್ ಮಾಡ್ಕೊಳ್ರಿ, ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿರಿ, ಏನು ಬೇಜಾರಿಲ್ಲ. ಸೊ ನನಗೆ ಅನಿಸಿದ್ದು ಹೇಳ್ತೀನಿ ಅಷ್ಟೇ ವಿಡಿಯೋದಲ್ಲಿ. ಭಯ ಆಗ್ತೈತಿ, ಒಬ್ಬೊಬ್ಬನೇ ನಡ್ಕೊಂಬಂದಿರುತ್ತೆ, ಒಬ್ಬೊಬ್ಬನೇ ನಾನು ಜಾಸ್ತಿ ಎಲ್ಲೂ ಹೋಗಲ್ಲ. ಸೊ ಇನ್ಮೇಲೆ ಒಬ್ಬೊಬ್ಬನೇ ಹೋಗ್ತೀನಿ ಟೈಮ್ ಸಿಕ್ತಾಗ. ಕಂಟೆಂಟ್ ಕ್ರಿಯೇಟರ್ ಎಲ್ಲ ಭಯನೇ ಪಡಬಾರ್ದು ಯಾವುದಕ್ಕೂ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟರೆ ಕಂಟೆಂಟ್ ಕ್ರಿಯೇಟರ್ ಆಗೋಕ್ಕೆ ಸಾಧ್ಯ. ಸೊ ಈಗ ಯಾರೋ ನೋಡ್ತಾರೆ ನನ್ನ ವೀಡಿಯೋನ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ, ಸೊ ನಾನು ಅಲ್ಲಿ ಏನು ಅಂದ್ಕೊಂಡಿರ್ತೀನೋ ಹೇಳ್ಬೇಕು ಅಂತ, ಅದು ಭಯ ಬಂದಾಗ ಆಟೋಮೆಟಿಕ್ ಎಲ್ಲ ಮರ್ತೇ ಹೋಗುತ್ತೆ. ಕೆಳಗಡೆ ಬಂದೆ, ಆವಾಗಲೇ ಒಂದಿಬ್ಬರು ಯಾರೋ ಬಂದಿದ್ರಪ್ಪ ಲವರ್ಸು ಅಕ್ಕ ತಂಗಿನೇ ಯಾರಿಗೆ ಗೊತ್ತು. ನನ್ನ ಪಾಡಿಗೆ ನಾನು ಡ್ರೋನ್ ಶೂಟ್ ಮಾಡ್ಕೊಂಡೆ, ಸ್ವಲ್ಪ ಕ್ಯಾಮ್ರಾದಲ್ಲಿ ಐಫೋನಲ್ಲೆಲ್ಲ ಶೂಟ್ ಮಾಡ್ಕೊಂಡೆ ಬಂದು ಅಷ್ಟೇ. ನಂದು ಇವಾಗ ಕೆಲಸ ಆಯಿತು. ಇವಾಗ ಹೋಗ್ಬಿಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು. ಅದರಲ್ಲಿ ಒಂದು 10 ವ್ಯೂಸ್ ಬರಲಿ, 15 ವ್ಯೂಸ್ ಬರಲಿ, ಅದು ನನಗೆ ಖುಷಿನೇ. ಯಾಕಂದರೆ ಇವತ್ತು 10-15 ಬರ್ತೈತೆ, ನಾಳೆ ದಿನ ಹಿಂಗೆ ಕಂಟಿನ್ಯೂ ಮಾಡಿದ್ರೆ 100 ಆಗುತ್ತೆ, ಆಮೇಲೆ 1000 ಆಗುತ್ತೆ. ಅದು ನನ್ನ ಭರವಸೆ. ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನನ್ನ ಮೇಲೆ ನನಗೆ ನಂಬಿಕೆ ಐತೆ. ನಾನು ಚೆನ್ನಾಗಿ ಮಾಡಿರೋದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ನಿಮ್ಮ ಮೇಲೂ ನಂಬಿಕೆ ಐತೆ. ಸೊ ಎರಡರ ಮಧ್ಯದಲ್ಲಿ ಯಾರೇನಂದರೂ ನಾನು ತಲೆ ಕೆಡಿಸ್ಕೊಳಲ್ಲ. ಎಷ್ಟೋ ಜನ ಹೇಳ್ತಾರೆ ಇದಕ್ಕೆಲ್ಲ ಏನಕ್ಕೆ ಇನ್ವೆಸ್ಟ್ ಮಾಡಿದೆ, ಏನಾದರೂ ಬೇರೆದು ಇನ್ಕಮ್ ಬರೋದ್ರ ಮೇಲೆ ಹಿಂಗೆ ಇನ್ವೆಸ್ಟ್ ಮಾಡ್ಬೋದಿತ್ತು, ಗೋಲ್ಡ್ ಗಾಡಿ ತಗೊಂಡು ಏನು ಮಾಡ್ತೀಯಾ, ಸುಮ್ಮನೆ ಜಾಸ್ತಿ ಅದು ಅಷ್ಟೊಂದು ದುಡ್ಡಿನ ಗಾಡಿ ಏನಕ್ಕೆ ನೋಡ್ರಿ, ಅಲ್ಲಿ ಎಕ್ಸ್ಪಲ್ಸ್ ನಿಲ್ಲಿಸಿದ್ದೀನಿ 2.25 ಲಕ್ಷ. ಅಷ್ಟೊಂದು ದುಡ್ಡಿಂದ ಏನು ಮಾಡೋಕ್ಕೆ ಗಾಡಿ, ನಿನಗೆ ಕಾರ್ಪೆಂಟ್ರ್ ಕೆಲಸ ಮಾಡೋಕೆ ಹೋಗ್ತೀವಿ ಸ್ಕೂಟಿ ಎಷ್ಟೋ ಜನ ಹೇಳ್ಯಾರೆ. ನಾನು ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ. ಯಾಕಂತಂದರೆ ನನ್ನ ದುಡ್ಡು ನಾನು ಮಾಡ್ತಾರೋ ಶೋಕಿ. ಯಾಕಂದರೆ ನಾನು ಕಷ್ಟ ಬೀಳ್ತೀನಿ, ಶೋಕಿ ಮಾಡ್ತೀನಿ. ಅವರು ಕಷ್ಟ ಬೀಳಲಿ, ಶೋಕಿ ಮಾಡಲಿ. ಇವಾಗ ಪ್ಯಾಕಪ್ ಆಗಿ ಮನೆಗೆ ಹೋಗ್ತೀನಿ ಅಷ್ಟೇ, ಸಿಂಪಲ್ಲು. ನೋಡಿರಿ, ಇದು ನನ್ನ ಲೈಫು. ಆರಾಮಾಗಿ ಈಗ ನಮ್ಮ ರಾಕ್ಸ್ ಇರ್ತಾಳೆ, ಆಟ ಆಡಿಸ್ಕೊಂಡು ಎಡಿಟಿಂಗ್ ಮಾಡಿಕೊಂಡು ವಿಡಿಯೋನ ನಾಳೆನೋ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಆರಾಮಾಗೆ. ಇವತ್ತು ಕೆಲಸ ರಜೆ ಇತ್ತು, ಹಂಗಾಗಿ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿ ಬಂದೆ. ಡ್ರೋನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡಿದ್ದೆ, ಇವಾಗ ಮತ್ತು ಬಾಕ್ಸಿಂಗ್ ಮಾಡ್ತೀನಿ ನೋಡಿ. ಈಗ ಅಷ್ಟೇ, ಇದೆಲ್ಲ ಕಿತ್ತಾಕಿ ಕಳ್ಳು ಪುಚ್ಚಿ ಮೊಬೈಲ್ನ ಜೋಬಳಿಗೆ ಇಟ್ಕೊಂಡು, ಇದು ನಂದು ಹಳೆ ಮೊಬೈಲು ನೋಡಿರಿ. ಹಿಂಗೆ ಹೊಟ್ಟೆ ಉರ್ಸ್ಕೊಂಡು ಹೋಗ್ತಾರೆ ನಮ್ಮನ್ನು. ನಾವೇನು ಮಾಡೋಣ, ನಾವೇನು ಮಾಡಲ್ಲ, ನಾವು ರಕ್ಷಿತ್ ಶೆಟ್ಟಿ ಗುಂಪಿಗೆ ಸೇರಿದವರು. ಸೊ ಜಾಸ್ತಿ ಏನೂ ಮಾಡಬೇಕಾಗಿಲ್ಲ. ಇಲ್ಲ ಹೋಗಿವು ಮಕ್ಕಳು ಮರಿ ಎಲ್ಲ ನೀವು ಮಾಡ್ಕೊಳ್ರಿ. ನಾವು ಇಂಥ ಜಾಗನ ಬಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರ್ತೀವಿ ಲೈಫ್ನ. ಇವಾಗೆಲ್ಲ ಉದುರೋಗಂಗೆ ಕಾಣ್ತೈತಿ. ತಡ್ರಿ ಒಂದು ನಿಮಿಷ. ಗೈಸ್, ಇದು ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿರುವಂಥ ಸುತ್ತುಕಣಿವೆ ವೀಡಿಯೋ ಆಗಿತ್ತು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.